ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವಿಲಿನರಿ ಆ್ಯಂಡ್ ಹಾರ್ಟ್ ಅಡ್ಡ. ಇವತ್ತು ಓಲ್ಡ್ ಸ್ಯಾರಿನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಡೋರ್ ಮ್ಯಾಟನ್ನು ಹಾಕೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು ಸ್ಯಾರಿ, ಕ್ರೋಶ, ಹಾಗೆ ಒಂದೇ ಒಂದು ಸಿಸರ್ ಇದ್ದರೆ ಸಾಕು. ಇನ್ನು ತುಂಬ ಈಸಿಯಾಗಿ ಮ್ಯಾಟನ್ನು ರೆಡಿ ಮಾಡ್ಬೋದು. ನೋಡಿ, ಒಂದೇ ಒಂದು ಸ್ಯಾರಿ ಇದ್ದರೆ ಸಾಕು. ಈ ರೀತಿಯಾಗಿ ಸೀರೆ ಅಂಚು ಲಾಸ್ಟ್ ತುದಿ ಸೀರೆನ ತಗೊಂಡು 1.5 ಇಂಚ್ ಅಳತೆ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಲಾಸ್ಟ್ ಎಂಡ್ವರೆಗೂ ಈ ರೀತಿಯಾಗಿ ಎಳಿತಾ ಹೋದರೆ ಲಾಸ್ಟ್ ಎಂಡ್ವರೆಗೂ ಈ ರೀತಿ ಮಾಡಿಕೊಂಡು ಅದನ್ನು ಫುಲ್ಲು ಕಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತೆ ಬ್ಯಾಕ್ ಸೈಡ್ ತೊಗೊಂಡು ಅಗೇನ್ 1.5 ಇಂಚು ಮತ್ತೆ ಕಟ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಇದೇ ರೀತಿ ಮಾಡಿಕೊಂಡು ಫುಲ್ ಎಲ್ಲ ಇದೇ ರೀತಿ ಸೀರೆನ ಮಾಡಿಕೊಂಡು ಒಂದು ರೋಲ್ ಮಾಡ್ಕೊಳ್ಳೋಣ. ಇಲ್ಲ ಸೀರೆ ಮಧ್ಯೆ ಗಂಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಮೊದಲೇ ಸ್ವಲ್ಪನೇ ಮಾಡ್ಕೊತಾ ಇದ್ದಂಗೆ ಪೂರ್ತಿ ನೀವು ಈ ರೀತಿ ಮಾಡಿಕೊಂಡು ಒಂದು ದೊಡ್ಡ ಹುಂಡೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೀರೆ ಪೂರ್ತಿ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಮ್ಯಾಟ್ ಹಾಕೋಕ್ಕೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ನಂತರ ಈ ಥರ ಒಂದು ಸರ್ಕಲ್ ಮಾಡಿಕೊಂಡು ಆ ಸರ್ಕಲಿಂದ ಕ್ರೋಶನ ಹೀಗೆ ಒಂದೊಂದೇ ಹಣಿ ಹಾಕ್ಕೊಳ್ತಾ ಬರೋಣ. ಇದೇ ಬೇಸು. ಈ ಬೇಸನ್ನು ಫಸ್ಟು ನಾವು ರೆಡಿ ಮಾಡ್ಕೊಳ್ಳೋಣ. ಈ ಕ್ರೋಶದ ಒಳಗಡೆಯಿಂದ ಹಾಕ್ಕೊಂಡು ಈ ರೀತಿ ಇದು ಒಂದು ಸರ್ಕಲಿಗೆ ನೀವು 8 ಹಣಿ ಎತ್ತದು ಅಂತೀವಿ. ಇದೇ ರೀತಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಸರ್ಕಲಿಗೆ 16 ಬರುತ್ತೆ. 8 ಹಾಕ್ಕೊಂಡ್ರೆ 16 ಬರುತ್ತೆ, 6 ಹಾಕ್ಕೊಂಡ್ರೆ 12 ಬರುತ್ತೆ. ನೀವು ನೋಡಿಕೊಂಡು ಆ ಸರ್ಕಲ್ ಫುಲ್ ಕವರ್ ಆಗೋ ರೀತಿಲಿ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊತಾ ಹೋಗ್ಬೋದು. ನೋಡಿ, ಈಗ ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ರೌಂಡಿಗೆ ಆ ಚೈನ್ ಏನು ಬಂದಿರುತ್ತೆ ಆ ಚೈನ್ ಲಿಂಕಿಂದ ಕ್ರೋಶನ ತಗೊಂಡು ನೆಕ್ಸ್ಟು ಅದೇ ಲಿಂಕ್ ಒಳಗಡೆಯಿಂದ ಮತ್ತೆ ತೊಗೋಬೇಕು. ನೆಕ್ಸ್ಟ್ ಚೈನ್ಗೆ ಇಲ್ಲಾಂದರೆ ನೀವು ಒಂದು ಚೈನ್ ಒಳಗಡೆ 2 ಸಲ ಹಾಕ್ಕೊಂಡ್ರೂ ಫ್ಲವರ್ಸು ದೊಡ್ಡದಾಗಿ ಬರ್ತಾ ಹೋಗುತ್ತೆ. ಆವಾಗ ಮ್ಯಾಟು ಬೇಗ ಆಗುತ್ತೆ. ಮತ್ತು ಅದು ನೀವು ಮ್ಯಾಟ್ ಏನು ಹಾಕ್ತೀರಾ ಅದು ಬುಟ್ಟಿ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಸೆಕೆಂಡ್ ಸರ್ಕಲ್ ಏನು ಮಾಡ್ತೀರಾ ಆವಾಗ ನೋಡಿಕೊಂಡು ಸ್ವಲ್ಪ ಲೂಸಾಗೂ ಹಾಕ್ಕೋಬೋದು. ಒಂದು ಚೈನ್ ಒಳಗಡೆ 2 ಸಲ ಹಾಕ್ಕೊಂಡ್ರೆ ಈ ರೀತಿಯಾಗಿ ಮಾಡ್ಕೋಬೋದು.